ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನನ್ನ ಡೇನ ನನ್ನ ಮಗಳಿಗೆ ಎಬ್ಸೋದ್ರಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಳು ಸ್ಕೂಲಿಗೆ ಹೋಗ್ಬೇಕಲ್ವ, ಸೊ ಹಾಗಾಗಿ ಅವ್ಳಿಗೆ ಎಬ್ಬಿಸ್ತಾ ಇದ್ದೆ. ಎದ್ಲು ಆಮೇಲೆ ನಾನು ನನ್ನ ಕಿಚನಲ್ಲಿ ಬಂದೆ ಕೆಲಸ ಮಾಡೋಕ್ಕೆ. ಸೊ ಅವಳಿಗೆ ಹಾರ್ಲಿಕ್ಸು ಎಲ್ಲ ಬೇಕಿತ್ತಲ್ವ, ಸೊ ಹಾಗಾಗಿ ಆಮೇಲೆ ನನ್ನ ಮಗಳು ಬಂದಳು. ಸೊ ಅವಳು ಊರಿಂದ ಬಳೆ ಎಲ್ಲ ಹಾಕಿಸ್ಕೊಂಡು ಬಂದಿದ್ಲಲ್ವ. ಸೊ ಸ್ಕೂಲಲ್ಲಿ ಅದೆಲ್ಲ ಅಲೋ ಇರಲಿಲ್ಲ ಹಾಕ್ಕೊಂಡು ಹೋಗೋಕ್ಕೆ. ಹಾಗಾಗಿ ನನ್ನ ಹತ್ರ ಬಂದುಬಿಟ್ಟು ಅವಳು ತೆಗ್ಸಿದ್ಲು ಎಲ್ಲನೂ. ನಾನು ಒಂದೊಂದಾಗಿ ಅವಳಿಗೆ ಬಳೆ ತೆಗ್ದೆ. ಸೊ ತೆಗ್ದಾದ್ಮೇಲೆ ಅವಳು ಹೋದ್ಲು ಸ್ನಾನಕ್ಕೆ. ಆಮೇಲೆ ನನ್ನ ಮಗ ಎದ್ದು ಬಂದ, ಅಳ್ತಾ ಇದ್ದ. ಸೊ ಅವನನ್ನು ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಅವನು ಬೆಳಗ್ಗೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ಸೊ ಹಾಗಾಗಿ ಅಳೋಕ್ಕೆ ಬಿಡೋದಿಲ್ಲ ನಾನು. ಸೊ ಆಮೇಲೆ ಅವನು ಸೈಲೆಂಟಾಗಿ ಮತ್ತೆ ಆಟ ಆಡ್ಕೊಳ್ಳೋಕ್ಕೆ ಅಂತ ಹೋದ. ಸೊ ಇಲ್ಲಿ ನಾನು ನನ್ನ ಮಗಳಿಗೆ ಹಾರ್ಲಿಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಆ್ಯಕ್ಚುಲಿ ಹಾರ್ಲಿಕ್ಸ್ ಎಲ್ಲ ಫಿನಿಶ್ ಆಗಿತ್ತು. ಹಾಗಾಗಿ ನಾನು ಕಾಫಿ ಕೊಟ್ಟೆ ಅವಳಿಗೆ. ಚಳಿ ಬೇರೆ ಇತ್ತಲ್ವ, ಸೊ ಹಾಗಾಗಿ ಕಾಫಿ ಕುಡಿದ್ರೆ ಓಕೆ ಅಂದ್ಬಿಟ್ಟು ಕಾಫಿಗೆ ಅವಳಿಗೆ ನಾನು ರೆಡಿ ಮಾಡಿದೆ. ಸೊ ಆಮೇಲೆ ಅವಳು ಬಂದುಬಿಟ್ಟು ಹಾಯ್ ಫ್ರೆಂಡ್ಸ್ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ಲು ವೀಡಿಯೋದಲ್ಲಿ ನೋಡಿ. ಅವಳು ಏನಂದರೆ ಅವಳ ಪಾಡಿಗೆ ಅವಳೇ ರೆಡಿ ಆಗ್ತಾಳೆ, ಯಾರು ಹೆಲ್ಪು ತೊಗೊಳಲ್ಲ. ಸೊ ಅವಳ ಪಾಡಿಗೆ ಅವಳಿಗೆ ರೆಡಿ ಆಗೋಕೆ ನಾನು ಬಿಟ್ಟು ಆಮೇಲೆ ಅವರು ಟಿಫನ್ ಕ್ಯಾರಿಯರ್ ಎಲ್ಲ ಲಂಚು ಟಿಫನು ಎಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೆ ಒಂದು ಕಡೆ. ಸೊ ಅವಳು ಒಂದು ಕಡೆ ರೆಡಿ ಆಗ್ತಾಯಿದ್ಲು. ಟಿಫನ್ಗೆ ನಾನು ಆ್ಯಕ್ಚುಲಿ ಇವತ್ತೇನು ಕೊಟ್ಟು ಕಳಿಸಿರಲಿಲ್ಲ, ಯಾಕಂದರೆ ಅವಳು ಹೊರಗಡೆಯಿಂದ ನನಗೆ ಬೇಕು ಅಂತ ಹೇಳಿದ್ಲು ದೋಸೆನ. ಸೊ ಹಾಗಾಗಿ ಅವ್ರ ಡ್ಯಾಡಿ ಹೊರಗಡೆಯಿಂದ ದೋಸೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ಲು. ಸೊ ಆಮೇಲೆ ಹೊರಗಡೆ ಹೋಗಿ ನಾನು ಅವಳಿಗೆ ಶೂಸ್ ಎಲ್ಲ ತೊಗೊಂಬಂದೆ. ಅವಳು ರೆಡಿ ಆಗ್ತಾಯಿದ್ಲು ಅವಳ ಪಾಡಿಗೆ ಅವಳು. ಸೊ ರೆಡಿ ಆದಮೇಲೆ ನಾನು ಮತ್ತೆ ಅವಳಿಗೆ ಎಲ್ಲ ಫುಲ್ ರೆಡಿ ಆದಮೇಲೆ ನಾನು ಶೂಸ್ ಹಾಕ್ತೀನಿ ಬಾ ಮಗಳೇ ಅಂತ ಕರೆದೆ. ಸೊ ಅವಳು ಬಂದು ಕೂತ್ಕೊಂಡ್ಳು. ಸೊ ನಾನು ಬೇಗ ಶೂಸ್ ಎಲ್ಲ ಹಾಕಿ ಮತ್ತು ಒಂದು ಸೈಡಲ್ಲಿ ಅವಳಿಗೆ ಕಾಫಿನ ನಾನು ಇಟ್ಟೆ. ಸೊ ಅದನ್ನು ಶೂಸ್ ಹಾಕ್ಕೊಂಡಾದ್ಮೇಲೆ ಮತ್ತು ಕಾಫಿ ಕುಡಿತಾಯಿದ್ಲು ನನ್ನ ಮಗಳು. ಸೊ ಅವಳು ನೋಡ್ತಾಯಿದ್ಲು ವೀಡಿಯೋನ. ನನಗೂ ವೀಡಿಯೋ ಮಾಡು ಅಮ್ಮ, ನಾನು ಕಾಫಿ ಕುಡಿಯೋದು ಅಂತ ರಿಕ್ವೆಸ್ಟ್ ಮಾಡ್ಕೋತಾಯಿದ್ಲು. ಸರಿ ಮಗಳೇ ಆಯಿತು ಅಂದ್ಬಿಟ್ಟು ನಾನು ಕಾಫಿ ಕುಡಿಯೋದನ್ನು ವೀಡಿಯೋ ಮಾಡಿದೆ. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಎಬ್ಸಿದೆ. ಅವಳು ಸ್ಕೂಲಿಗೆ ಬಿಟ್ಟು ಬರಬೇಕಲ್ವ. ಸೊ ಹಾಗಾಗಿ ಹೋಗಿಬಿಟ್ಟು ಸ್ಕೂಲಿಗೆ ಬಿಟ್ಟು ಬನ್ನಿ ಅಂತ ಎಬ್ಸಿದೆ. ಸರಿ ಅಂದ್ಬಿಟ್ಟು ಎದ್ದು ಬಂದರು ಹೊರಗಡೆ. ತುಂಬ ಚಳಿ ಇತ್ತು. ಸೊ ಹಾಗಾಗಿ ಮಗಳಿಗೆ ಜರ್ಕಿನ್ ಹಾಕು ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಜರ್ಕಿನ್ ತೆಗೆದುಕೊಟ್ಟೆ. ಸೊ ಅವಳು ಅದನ್ನು ಹಾಕ್ಕೋಬೇಕಂದ್ರೆ ತುಂಬಾ ಒದ್ದಾಡ್ತಾ ಇದ್ಲು, ಹಾಕ್ಕೊಳ್ಳೋದು ಅಂತ. ಫೈನಲಾಗಿ ಜರ್ಕಿನ್ ಹಾಕ್ಕೊಂಡ್ರು ಇಬ್ಬರು ಅಪ್ಪ ಮಗಳು ಸೇರಿ. ಸೊ ಅವಳು ಸ್ಕೂಲ್ ಬ್ಯಾಗಲ್ಲಿ ಏನು ಬುಕ್ಸ್ ಇದೆ ಏನಿಲ್ಲ ಅಂತ ಎಲ್ಲ ಚೆಕ್ ಮಾಡ್ಕೋತಾ ಇದ್ಲು. ಅಮ್ಮ ಇದು ಇದೆ ಅದು ಇದೆ ಅಂತ ಹೇಳ್ತಾಯಿದ್ಲು. ಸರಿ ಮಗಳೇ ಎಲ್ಲನೂ ಕರೆಕ್ಟಾಗಿ ನಾನು ಎತ್ತಿಕ್ಕಿದ್ದೀನಿ, ನೀನು ಹೋಗು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವ್ರ ಡ್ಯಾಡಿ ಮತ್ತು ಅವಳು ಕ್ಯಾರಿಗೆ ಹೋಗ್ತಾ ಇದ್ದಾಳೆ ನೋಡಿ ಇವಾಗ. ಮತ್ತು ಅವಳು ವೀಡಿಯೋದಲ್ಲಿ ಹೇಳ್ತಾಯಿದ್ಲು, ಮಮ್ಮಿ ನನಗೆ ತೋರಿಸು, ನಾನು ಬಾಯ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ಗೆ ಅಂತ. ಸರಿ ಅಂದ್ಬಿಟ್ಟು ವೀಡಿಯೋ ತೋರಿಸ್ಬಿಟ್ಟು ಅವಳು ಬಾಯ್ ಮಾಡಿ ಹೋದ್ಲು. ಸೊ ನೆಕ್ಸ್ಟ್ ನಾನು ಹಲ್ಲು ಉಜ್ಜಿದೆ ಮತ್ತು ನಾನು ಫ್ರೆಶ್ ಅಪ್ ಆಗಬೇಕಲ್ವ. ಸೊ ಅವಳು ಹೋಗೋವರೆಗೂ ನನಗೆ ಫ್ರೆಶ್ ಆಗೋಕ್ಕೆ ಆಗೋಲ್ಲ. ಸೊ ಹಾಗಾಗಿ ನಾನು ಮುಖ ಎಲ್ಲ ತೊಳ್ಕೊಂಡು ಒಂದು ಕಡೆ ಟೀ ಇನ್ನೊಂದು ಕಡೆ ಹಾಲನ್ನ ಕಾಯಿಸೋಕ್ಕಿಟ್ಟೆ. ಅದಾದಮೇಲೆ ಮತ್ತೆ ನಾನು ಸ್ನಾನ ಮಾಡೋಕ್ಕೆ ಹೋಗಬೇಕಾಗಿತ್ತು. ಯಾಕೆ ಅಂದರೆ ಏಕಾದಶಿ ಇತ್ತಲ್ವ. ಸೊ ಹಾಗಾಗಿ ವೈಕುಂಠ ಏಕಾದಶಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಬಂದಾದಮೇಲೆ ಟೀ ಅಷ್ಟರಲ್ಲೇ ರೆಡಿಯಾಗಿತ್ತು. ಒಂದು ಕಡೆ ನಾನು ನಮ್ಮ ಅತ್ತೆಗೆ ಕಾಫಿನ ರೆಡಿ ಮಾಡ್ಕೋತಾ ಇದ್ದೆ. ಸೊ ಅದಾದಮೇಲೆ ಟೀ ತೊಗೊಂಡು ಕಾಫಿ ತೊಗೊಂಡು ನಮ್ಮ ಅತ್ತೆಯವ್ರ ಜೊತೆ ಕೂತ್ಕೊಂಡು ಟೀ ಕಾಫಿ ಕುಡಿಯೋಕ್ಕೆ ರೆಡಿ ಆದೆ. ಸೊ ಅಷ್ಟರಲ್ಲಿ ಮತ್ತೆ ನಾನು ಹೊರಗಡೆ ಬಂದು ಎಲ್ಲ ಕ್ಲೀನಾಗಿ ಹೊಸ್ಲನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಕುಂಕುಮ ಭಂಡಾರ ಎಲ್ಲ ಇಟ್ಟು ಮತ್ತು ಆಮೇಲೆ ನಾನು ಒಳಗಡೆ ಹೋದೆ. ಅಲ್ಲಿ ದೇವ್ರ ದೀಪ ಅದೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆಲ್ರೆಡಿ ನಾನು ದೀಪ ಎಲ್ಲ ಹಚ್ಚಿದ್ದೀನಿ. ದೀಪ ಎಲ್ಲ ಹಚ್ಚಿಬಿಟ್ಟು
ರೆಡಿ ಮಾಡಿಕೊಂಡೆ. ಸೊ ಆಮೇಲೆ ಒಳಗಡೆ ಒಲೆನೂ ಕ್ಲೀನಾಗಿ ಒರೆಸ್ಬಿಟ್ಟು ಸೊ ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಕ್ಲೀನಾಗಿ ಇಟ್ಕೊಂಡಿದ್ದೆ ನಾನು. ಸೊ ಆಮೇಲೆ ನಾನು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲನೂ ಶಾವಿಗೆ ಪಾಯಸಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಅದರಲ್ಲಿ ಏನು ಹಾಕಬೇಕು ಎಲ್ಲನೂ ತುಪ್ಪ ಎಲ್ಲ ಹಾಕೋತಾ ಇದ್ದೆ. ಸೊ ಒಂದು ಕಡೆ ನಾವು ಊರಿಂದ ಬಂದಮೇಲೆ ಬಟ್ಟೆ ಎಲ್ಲ ಹಂಗೆ ಇತ್ತು, ಹಾಗಾಗಿ ನಮ್ಮ ಅತ್ತೆ ಬಟ್ಟೆ ಎಲ್ಲ ಮಡಿಸ್ಕೊಂಡು ಕೂತ್ಕೊಂಡಿದ್ರು. ಸೊ ಅಷ್ಟರಲ್ಲಿ ನಾನು ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಪಾಯಸ ಎಲ್ಲ. ಸೊ ಅದಾದಮೇಲೆ ಒಂದು ಕಡೆ ನಾನು ಪೂಜೆಗೆ ಇಡ್ಲಿನ ರೆಡಿ ಮಾಡ್ಕೋತಾ ಇದ್ದೆ. ಸೊ ಒಂದು ಕಡೆ ಎರಡು ಕಡೆಯೂ ಈ ಥರ ನಾನು ಅಂದರೆ ಒಂದು ಕಡೆಯೇ ಮಾತ್ರ ನನಗೂ ನೋಡ್ಕೊಂಡು ಹೋಗಲ್ಲ. ಸೊ ಎರಡೂ ಕಡೆಯೂ ಇಟ್ಟರು ಎರಡೂ ಕೆಲಸ ಆಗಿಬಿಡತ್ತಲ್ವ. ಸೊ ಹಾಗಾಗಿ ಅದನ್ನು ಬಿಟ್ಟು ಮತ್ತು ನಾನು ಹೊರಗಡೆ ಹೋಗಿ ತಲೆನ ಸ್ವಲ್ಪ ಒಣಗಿಸ್ತಾ ಇದ್ದೆ. ಬಟ್ಟೆ ಎಲ್ಲ ತೆಗೆದ್ಬಿಟ್ಟು, ಯಾಕಂದರೆ ಶೀತ ಆಗಿಬಿಡುತ್ತೆ, ಮಗುನೂ ಚಿಕ್ಕದಿದೆಯಲ್ವ. ಸೊ ಹಾಗಾಗಿ ಕ್ಲೀನಾಗಿ ನಮ್ಮತ್ತೆ ಒರೆಸ್ಕೊ ಅಂತ ಹೇಳಿದರು. ಸೊ ಅದಕ್ಕಾಗಿ ನಾವು ಹೊರಗಡೆ ಹೋಗಿ ಬಾಲ್ಕನಿಯಲ್ಲಿ ಕ್ಲೀನಾಗಿ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ಮತ್ತೆ ಒಳಗಡೆ ಬಂದೆ ನಾನು. ಸೊ ಒಳಗಡೆ ಬಂದಾದಮೇಲೆ ಇಲ್ಲಿ ಆಲ್ರೆಡಿ ರೆಡಿಯಾಗಿತ್ತು ಪಾಯಸನ. ಸೊ ಅದನ್ನು ನೋಡಿದೆ, ಪಾಯಸ ಫುಲ್ಲು ರೆಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ. ಸೊ ಅದನ್ನು ನೋಡಿ ಮತ್ತು ನಾನು ಗ್ಯಾಸೆಲ್ಲ ಆಫ್ ಮಾಡಿದೆ. ಸೊ ಒಂದು ಕಡೆ ಪೂಜೆಗೆ ಇಡ್ಲೆಲ್ಲ ರೆಡಿಯಾಗಿತ್ತು ಮತ್ತು ನೈವೇದ್ಯ ತೆಗೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ನೈವೇದ್ಯ ತೆಗೆದು ದೇವರಿಗೆ, ಸೊ ದೇವರಿಗೆ ನೈವೇದ್ಯ ಇಕ್ಕಿದ್ದೇನೆ. ಇಕ್ಕಾದ್ಮೇಲೆ ಪೂಜೆಗೆಲ್ಲ ರೆಡಿ ಆಯಿತು. ಇವಾಗ ಫೈನಲಾಗಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಊರಿಂದ ಪ್ರಸಾದ ಅದು ಇದು ಏನು ತೊಗೊಂಬಂದು ಎಲ್ಲ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಸೊ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪೂಜೆ ಆಯಿತು ಫ್ರೆಂಡ್ಸ್. ಸೊ ಪೂಜೆ ಎಲ್ಲ ಮಾಡ್ಕೊಂಬಂದೆ. ಒಂದು ಕಡೆ ನಮ್ಮ ಅತ್ತೆಗೆ ಹಣ್ಣು ಕೊಟ್ಟಿದ್ದೆ, ಸೊ ಸುಲಿದು ಕೊಡ್ತಾಯಿದ್ರು. ಒಂದು ಕಡೆ ಬಟ್ಟೆ ಎಲ್ಲ ನಾನು ಜೋಡಿಸ್ಬಿಟ್ಟೆ, ಇಲ್ಲಾಂದರೆ ನನ್ನ ಮಗ ಸುಮ್ಮನೆ ಇರಲ್ಲ. ಸೊ ಅಷ್ಟರಲ್ಲಿ 1 ಗಂಟೆ ಆಗೋಯಿತು ನನಗೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಸೊ ಒಂದು ಕಡೆ ಮತ್ತೆ 1 ಗಂಟೆ ಆಯ್ತಲ್ವ, ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಂದ್ಬಿಟ್ಟು ಒಂದು ಕಡೆ ಚಪಾತಿ, ಇನ್ನೊಂದು ಕಡೆ ಅನ್ನಕ್ಕಿಟ್ಟೆ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಹಣ್ಣು ತೆಗೆದುಕೊಟ್ರು. ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊಟ್ಟೆಯಲ್ಲಿ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ನಿಧಾನ ಮಾಡಿಕೊಂಡೆ. ಸೊ ಆಮೇಲೆ ಚಪಾತಿನ ಮತ್ತೆ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಹೊರಗಡೆ ಎಲ್ಲ ಚಪಾತಿನ ತಂದು ಹೊರಗಡೆ ಇಕ್ಕಿದೆ. ನಮ್ಮತ್ತೆ ಅವರೇ ನೋಡಿ ನಮ್ಮತ್ತೆ. ಸೊ ಅವ್ರು ಚಪಾತಿ ಎಲ್ಲ ಲಟ್ಟಿಸ್ಬಿಟ್ಟು ನನಗೆ ಕೊಡ್ತಾಯಿದ್ರು ಕ್ಲೀನಾಗಿ. ಸೊ ನಾನು ಇದು ಅಂದರೆ ಖಾರದ ಚಪಾತಿ ಹಾಕ್ತೀನಿ ಅಂತ ಹೇಳಿದರು ಫಸ್ಟು. ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ಕೊತಾಯಿದ್ರು. ನಾನು ಹೊರಗಡೆನೂ ಇಲ್ಲೆಲ್ಲ ರೆಡಿ ಮಾಡಿಕೊಂಡೆ ನೋಡಿ. ಖಾರದ ಚಪಾತಿ ಎಲ್ಲ ರೆಡಿ ಆಯಿತು ನಮ್ಮದು. ಸೊ ಇವಾಗ ಬೇಯಿಸ್ತಾ ಇದ್ದೀನಿ ನಾನು ಖಾರದ ಚಪಾತಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸಡನ್ಲಿ ನಮಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ಅಂದರೆ ಒಂದು 5 ನಿಮಿಷದಲ್ಲಿ ಈ ಥರ ನಾನು ಖಾರದ ಚಪಾತಿ ರೆಡಿ ಮಾಡಿಬಿಟ್ಟು, ಸೊ ನಾನಂತೂ ಉಪವಾಸ ಇದ್ದೆ. ನಮ್ಮ ಮನೆಯವರೆಲ್ಲ ಆಲ್ರೆಡಿ ಟೈಮ್ ತುಂಬ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಅವ್ರಿಗೂ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಅದಕ್ಕೆ ಅವರು ಖಾರದ ಚಪಾತಿ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಅತ್ತೆ ಖಾರದ ಚಪಾತಿ ಮಾಡಿಬಿಡೋಣ, ನೈಟ್ ಏನಾದರೂ ಮಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಎಲ್ರಿಗೂ ಖಾರದ ಚಪಾತಿ ಮಾಡಿದೆ ಒಂದು ಸ್ವಲ್ಪ. ಸೊ ಅದಾದಮೇಲೆ ವೈಟ್ ಚಪಾತಿ ನೈಟ್ಗೇನು ಬೇಕಲ್ವ. ಸೊ 2 ಬಾರಿ ಮಾಡೋಕ್ಕಾಗಲ್ಲ, ಮಗು ಬೇರೆ ಇದೆ ಅಂದ್ಬಿಟ್ಟು ಒಂದೇ ಸಲನೇ ನಾನು ಚಪಾತಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಸೊ ಅದಾದಮೇಲೆ ನನ್ನ ಮಗನಿಗೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಸೊ ಅವನು ಸ್ವೀಟ್ ತಿಂತಾನೆ, ಸ್ವೀಟ್ ಅಂದರೆ ಅವನಿಗೆ ಇಷ್ಟ. ಸೊ ಹಾಗಾಗಿ ಪಾಯಸ ಇತ್ತಲ್ವ, ಅದಕ್ಕೋಸ್ಕರ ಅವನಿಗೆ ಪಾಯಸ ಎಲ್ಲ ತೊಗೊಂಡ್ಬಿಟ್ಟು ಅವನಿಗೆ ಊಟ ಮಾಡಿಸಿ ನಾನು ಮತ್ತೆ ಮಧ್ಯಾಹ್ನ ಬಂದೆ ಒಳಗಡೆ. ಸೊ ಬಂದಾದಮೇಲೆ ನನಗೂ ಮಧ್ಯಾಹ್ನ ಆಗಿತ್ತಲ್ವ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಹಾಲು, ಮೊಸರು ಮತ್ತು ಎಲ್ಲ ಹಣ್ಣು, ಬಾಳೆಹಣ್ಣು ಮತ್ತು ಹಾಲು ಎಲ್ಲ ಹಾಕಿಬಿಟ್ಟು ನಾನು ಅದನ್ನು ತಿಂತಾಯಿದ್ದೆ. ಸೊ ಅವ್ರಿಗೂ ಊಟಕ್ಕೆಲ್ಲ ರೆಡಿ ಮಾಡಿ ಅವ್ರಿಗೂ ಊಟಕ್ಕೆ ಕೊಡ್ತಾಯಿದ್ರೆ ಅಲ್ಲಿ ನನ್ನ ಮಗ ತುಂಬ ಕೇಟ್ಲೆ ಮಾಡ್ತಾಯಿದ್ದ ಎಲ್ರ ಜೊತೆ.
ಸೊ ಆಮೇಲೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಬಾಳೆಹಣ್ಣು, ಹಾಲು, ಮೊಸರು ಮತ್ತು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಬಿಸಿಯಾಗಿರೋ ಹಾಲನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ, ಸೊ ಅದನ್ನು ಸ್ವಲ್ಪ ತಣ್ಣಗಾಗೋವರೆಗೂ ನಾನು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಟೆ. ಯಾಕಂದರೆ ಬಿಸಿ ಬಿಸಿ ನನಗೆ ಹೋಗಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಬಿಟ್ಟು ಆಮೇಲೆ ಸ್ವಲ್ಪ ನನ್ನ ಮಗ ಪಾಯಸ ಉಳಿಸಿರೋದನ್ನು ನಾನು ಅದನ್ನು ತಿಂದೆ. ಸೊ ಆಮೇಲೆ ತಿಂದಾದಮೇಲೆ ರೆಡಿಯಾಗಿಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ನನಗೆ. ಸೊ ಸ್ವಲ್ಪ ಅದು ಸಸ್ಪೆನ್ಸಾಗಿ ಇಡ್ತೀನಿ ನಾನು, ಯಾಕಂದರೆ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗಿದ್ದೆ ಏನು ಅಂತ. ಸೊ ನನ್ನ ತಮ್ಮ ಬಂದಿದ್ರಲ್ವ ಊರಿಂದ, ಸೊ ನನ್ನ ತಮ್ಮನ ಜೊತೆ ನಾನು ಇಲ್ಲಿಂದ ಹೋಗಿದ್ದೆ ಹೊರಗಡೆ. ಸೊ ಅಲ್ಲಿ ಹೋಗಿಬಿಟ್ಟು ನನಗೆ ಅಲ್ಲಿ 1 ಅವರ್ ಆಯಿತು ಜರ್ನಿ, ಅಂದರೆ ಜರ್ನಿ ಒಂದು 1/2 ಅವರ್ ಆಯಿತು. ಸೊ ಅಲ್ಲಿ ಹೋದ್ಮೇಲೆ ನನಗೆ 1 ಅವರ್ ಅವ್ರ ಜೊತೆ ಮಾತಾಡಿ ಮತ್ತು ರಿಟರ್ನ್ ನಾನು ಬರೋ ಅಷ್ಟರಲ್ಲಿ 1 ಅವರ್ ಆಯಿತು ನನಗೆ. ಸೊ ನೈಟ್ ನೋಡಿ, ನಾನು ಇವಾಗ ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಸೊ ಗೊತ್ತಾಗದೆ ಹೋದರೂ ಪರವಾಗಿಲ್ಲ. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಸಾಯಂಕಾಲ ಆಗೋಯಿತು. ಏನಿಲ್ಲ ಅಂದರೂ ಒಂದು 7 o'clock ಆಗೋಯಿತು. ಸೊ 7 o'clock ನನ್ನ ಮಗನ ಬೇರೆ ಮನೆಯಲ್ಲಿ ಬಿಟ್ಟು ಬಂದಿದ್ದೆ, ಅಳ್ತಾಯಿದ್ರು ಪಾಪು. ಸೊ ಹಾಗಾಗಿ ಬೇಗ ನಾನು ಮನೆಗೆ ರೀಚ್ ಆದೆ. ಆಮೇಲೆ ರೀಚ್ ಆದಮೇಲೆ ನಾನು ಮತ್ತೆ ಫ್ರೆಶಪ್ ಆಗಿ ದೇವರಿಗೆ ದೀಪ ಎಲ್ಲ ಹಚ್ಚಬೇಕಿತ್ತು. ಸೊ ಹಾಗಾಗಿ ನಾನು ದೀಪ ಎಲ್ಲ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡೋಣ ಅಂದ್ಬಿಟ್ಟು ಹೋಗಿದ್ದೆ. ದೀಪ ಹಚ್ತಾಯಿದ್ದೀನಿ ನೋಡಿ ಇವಾಗ. ತುಂಬ ಟೈರ್ಡ್ ಬೇರೆ ಆಗಿಬಿಟ್ಟಿತ್ತು, ಯಾಕಂದರೆ ಫುಲ್ಲು ಹವಾ ಬೇರೆ ಇತ್ತು ಹೊರಗಡೆ. ಸೊ 2 ವೀಲರಲ್ಲಿ ಹೋಗಿ ಕಂಟಿನ್ಯೂ 1-2 ಅವರ್ಸ್ ಜರ್ನಿ ಅಂತೂ ಮಾಡಿದ್ದೀನಿ ನಾನು 2 ವೀಲರಲ್ಲಿ. ಸೊ ಹಾಗಾಗಿ ಬ್ಯಾಕ್ ಪೇನ್ ಎಲ್ಲ ಬರ್ತಾಯಿತ್ತು ನನಗೆ. ಸೊ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ, ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ಮನೆಗೆ ಬಂದ ತಕ್ಷಣ ನಾನು ಫ್ರೆಶಪ್ ಆಗಬೇಕು. ಇಲ್ಲಾಂದರೆ ನನಗೆ ಏನೋ ಒಂಥರ ಸ್ಕಿನ್ನಲ್ಲಿ ಅಲರ್ಜಿ ಆಗುತ್ತೆ, ಡಸ್ಟ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಬಂದ ತಕ್ಷಣ ಫ್ರೆಶಪ್ ಆಗಿ ದೇವರಿಗೆ ದೀಪ ಹಚ್ಚೋಕೆ ನಿಂತ್ಕೊಂಡೆ ನಾನು. ಸೊ ದೇವರಿಗೆಲ್ಲ ದೀಪ ಎಲ್ಲ ಹಚ್ಚಾದಮೇಲೆ ದೇವರಿಗೆ ನಮಸ್ಕಾರ ಮಾಡಿದೆ. ದೇವರಿಗೆ ದೀಪ ಎಲ್ಲ ಹಚ್ಚೋದಾಯಿತು. ಸೊ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ನಾನು ಹಣೆ ಮೇಲೆ ಇಟ್ಟಿದ್ದೆ, ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ ಆದಮೇಲೆ ಮತ್ತೆ ನಾನು ಒಳಗಡೆ ಹೋಗಿ ನಾನು ಟೀ ಕುಡಿದಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಟೀ, ಮತ್ತು ನಮ್ಮ ಅತ್ತೆಗೆ ಕಾಫಿ, ನನ್ನ ತಮ್ಮಂಗೆ ಟೀ, ಅವ್ರಿಗೆ ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೆ ಬಿಸಿದು. ಸೊ ನನಗೆ ಜಾಸ್ತಿ ಬಿಸಿ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದೆ. ಸೊ ಅದಾದಮೇಲೆ ಸ್ವಲ್ಪ ಫ್ರೀ ಆದೆ ಅಂದ್ಬಿಟ್ಟು ಟಿ ವಿ ನೋಡ್ತಾ ಕೂತ್ಕೊಂಡೆ. ಸೊ ಆಮೇಲೆ ಟೈಮ್ ಪಾಸ್ ಆಯಿತು. ಆಮೇಲೆ ನೈಟು 9 o'clock ಮತ್ತೆ ಊಟ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಡುಮ್ಕೋಡೆ ಅಂತಾರೆ. ಡುಮ್ಕೊಂಡೆ ಅಂದರೆ ವಡೆ ಥರ ಸಾರು ಅಂತ ಹೇಳ್ತಾರೆ. ಸೊ ಅದನ್ನು ನನಗೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ನಮ್ಮಿದರಲ್ಲಿ ನಾವು ಡುಮ್ಕೋಡೆ ಸಾರು ಅಂತಲೇ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ನಾನು ಮಧ್ಯಾಹ್ನನೇ ಮಾಡಬೇಕಾಗಿತ್ತು, ಬಟ್ ಮಧ್ಯಾಹ್ನ ನನಗೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಯಿತು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಮಧ್ಯಾಹ್ನ ಮಾಡಲಿಲ್ಲ. ಖಾರದ ಚಪಾತಿ ಮಾಡಿ ಎಲ್ರಿಗೂ ಅದನ್ನೇ ನಾನು ಊಟಕ್ಕೆ ಕೊಟ್ಟಿದ್ದೆ. ಸೊ ಹಾಗಾಗಿ ನೈಟನ್ನು ಮಾಡೋಣ ಅಂದ್ಬಿಟ್ಟು ನೈಟು ನಾನು
ಪಲ್ಯ ಎಲ್ಲ ಮಾಡ್ತಾಯಿದ್ದೆ ನೋಡಿ. ಒಂದು ಸೈಡನ್ನು ನಾನು ರುಬ್ಕೊಂಡ್ಬಂದಿದ್ದೀನಿ, ಇನ್ನೊಂದು ಸೈಡು ನಾನು ಈ ಥರ ನಿಮಗೆ ನೋಡಿದರೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು ಈ ರೆಸಿಪಿಗೆ ಏನು ಹೇಳ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಸ್ವಲ್ಪ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಿಮ್ಮ ಮನೆಯಲ್ಲಿ ನೀವು ಈ ಥರ ಮಾಡ್ತಾಯಿದ್ರೆ ಸೊ ಇದಕ್ಕೆ ಏನು ಹೇಳ್ತಾರೆ ಅಂದ್ಬಿಟ್ಟು ಟೈಪ್ ಮಾಡಿ ಕಳಿಸಿ ಕಮೆಂಟ್ ಬಾಕ್ಸಲ್ಲಿ. ಬಟ್ ಇದ್ರ ಟೇಸ್ಟು ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಫ್ರೆಂಡ್ಸ್. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಹೇಗೆ ಏನು ಅಂತ ನಾನು ಇನ್ನೂ ತಿಳ್ಕೊತಾ ಇದ್ದೀನಿ. ಸೊ ಹಾಗಾಗಿ ಏನೇನು ಮಿಸ್ಟೇಕ್ ಆಯಿತು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸೈಡ್ ನಾನೆಲ್ಲ ರೆಡಿ ಮಾಡಿಕೊಂಡೆ ಊಟದ್ದು. ಸೊ ನನಗೆ ನೈಟು ಊಟಕ್ಕೆ ನಾನು ನೋಡಿ ಈ ಥರ ಅವಲಕ್ಕಿ, ಹಾಲು, ಮೊಸರು ಮತ್ತು ಬಾಳೆಹಣ್ಣು ಮತ್ತು ಸ್ವೀಟ್ ಅಂದರೆ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಅದಾದಮೇಲೆ ಎಲ್ರಿಗೂ ಹೊರಗಡೆ ನಾನು ಊಟಕ್ಕೆ ಕೊಡ್ತಾಯಿದ್ದೀನಿ. ಸೊ ಅಲ್ಲೇ ಸೈಡಲ್ಲಿ ನಾನು ಕೂಡ ಊಟಕ್ಕೆ ಅಂತ ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಫುಲ್ಲು ಟಯರ್ಡ್ ಆಗಿಬಿಟ್ಟು ಹೊರಗಡೆ ಹೋಗಿ. ಸೊ ಗುಡ್ ನೈಟ್ ಫ್ರೆಂಡ್ಸ್.